ನಮಸ್ಕಾರ. ರೈಟ್ ನೌ ಯೂಟ್ಯೂಬ್ ಚಾನಲ್‌ಗೆ ಆತ್ಮೀಯ ಸ್ವಾಗತ. ಇಂದು ನಾವು ಜೇಮ್ಸ್ ಕ್ಲಿಯರ್ ಅವರು ಬರೆದಿರುವ ಆಟೋಮಿಕ್ ಹ್ಯಾಬಿಟ್ಸ್ ಅಂತಕ್ಕಂಥ ಪುಸ್ತಕದ ಕನ್ನಡ ಒಂದು ಸಮರಿಯನ್ನು ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ಒಂದು ಪುಸ್ತಕವು ಬಹಳ ಜನಪ್ರಿಯವಾಗಿದೆ. ಈ ಪುಸ್ತಕದು ಸಾವಿರಾರು ಲಕ್ಷಗಟ್ಟಲೆ ಪುಸ್ತಕವನ್ನು ಮಾರಾಟವಾಗಿರ್ತಕ್ಕಂಥ ದಾಖಲೆ ಹೊಂದಿರತಕ್ಕಂಥ ಪುಸ್ತಕವಾಗಿದೆ. ಒಬ್ಬ ಮನುಷ್ಯನು ತನ್ನ ಗೋಲನ್ನು ಅಚೀವ್ ಮಾಡಬೇಕಾದ್ರೆ, ತನ್ನ ಜೀವಿತದಲ್ಲಿ ಅಂದುಕೊಂಡ ಹಾಗೆ ಸಕ್ಸಸ್ಸನ್ನು ಪಡ್ಕೊಳ್ಬೇಕಾದ್ರೆ ಈ ಒಂದು ಪುಸ್ತಕವು ಅಂಥವರಿಗೆ ಬಹಳ ಪ್ರಯೋಜನವಾಗಿದೆ. ಸಕ್ಸಸ್ ಇನ್ ದ ಪ್ರಾಡಕ್ಟ್ ಆಫ್ ಡೈಲಿ ಹ್ಯಾಬಿಟ್ಸ್ ಅಂತ. ಜಯ ಅಂತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಪ್ರಯತ್ನದಲ್ಲಿದೆ ಎಂಬುದಾಗಿ. ಪ್ರಯತ್ನವೇ ಸತತ ಪ್ರಯತ್ನವೇ ಸರ್ವವ್ಯಾಪ್ತಿ ಅನ್ನುವ ಹಾಗೆ ನಾವು ಸಣ್ಣ ಸಣ್ಣ ಅಭ್ಯಾಸಗಳು ನಮ್ಮನ್ನು ಪರಿಪೂರ್ಣರಾಗಿ ಮಾಡತಕ್ಕಂಥವುಗಳಾಗಿವೆ. ಇಲ್ಲಿ ನೋಡುವಾಗ ಜೇಮ್ಸ್ ಕ್ಲಿಯರ್ ಅವರು ಬರೆದಿರ್ತಕ್ಕಂಥ ಈ ಪುಸ್ತಕದಲ್ಲಿ ಕೆಟ್ಟ ಅಭ್ಯಾಸಗಳು ಮಾಡುತ್ತಾ ಹೋದರೆ ಅವುಗಳೇ ಕೆಟ್ಟ ಹವ್ಯಾಸಗಳಾಗಿ ಕಾಣುತ್ತವೆ ಎಂಬುದಾಗಿ. ಅಂದ ಹಾಗೆ ಅಭ್ಯಾಸಗಳ ಅವಲೋಕನೆ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ ಎಂಬುದಾಗಿ. ನಾವು ಮಾಡ್ತಕ್ಕಂಥ ಅಭ್ಯಾಸಗಳು ಅವು ನಮ್ಮ ಜೀವಿತದಲ್ಲಿ ಹವ್ಯಾಸಗಳಾಗಿ ಮಾರ್ಪಡುತ್ತವೆ. ಆದ ಕಾರಣ ನಾವು ನಮ್ಮ ಅಭ್ಯಾಸಗಳ ಕುರಿತಾಗಿ ನಾವು ಅವಲೋಕನ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿದೆ. ಇಲ್ಲಿ ನೋಡುವಾಗ ಒಬ್ಬ ಮನುಷ್ಯನು ತನ್ನ ಅಭ್ಯಾಸಗಳಿಂದ ಒಳ್ಳೆಯದನ್ನ ಮತ್ತು ಕೆಟ್ಟದನ್ನ ಯಾವ ರೀತಿ ತನ್ನ ಜೀವಿತದಲ್ಲಿ ಅವನು ತಂದುಕೊಳ್ಳುತ್ತಾನೆ ಎಂಬುದಾಗಿ ಜೇಮ್ಸ್ ಕ್ಲಿಯರ್ ಅವರು ಈ ಆಟೋಮಿಕ್ ಹ್ಯಾಬಿಟ್ಸ್ ಅಂತಕ್ಕಂಥ ಪುಸ್ತಕದಲ್ಲಿ ಅತಿ ವಿವರವಾಗಿ ನಮಗೆ ತಿಳಿಸಿರುತ್ತಾರೆ. ಒಂದನೇದಾಗಿ ನೋಡುವಾಗ ಈ ನೋಟಿಸ್ ಅಂತಕ್ಕಂಥದ್ದು ಗುರುತಿಸುವಿಕೆಯಲ್ಲಿ ನೋಡುವಾಗ ನಮ್ಮ ಒಂದು ಜೀವಿತದ ಒಂದು ಯಾತ್ರೆಯಲ್ಲಿ ನೋಡುವಾಗ ನಮಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಿಲ್ಲ ಒಂದು ರೀತಿಯಲ್ಲಿ ತನ್ನದೇ ಆದ ಸಾಧಿಸ್ತಕ್ಕಂಥ ಸಾಧನೆಗಳು ಅವನ ಜೀವಿತದಲ್ಲಿರುತ್ತದೆ. ಆಸೆ ಇರುತ್ತದೆ. ಅವನು ಸಾಧಿಸ್ತಕ್ಕಂಥ ಹಂಬಲ ಅವನಿಗಿರುತ್ತದೆ. ಆದರೆ ಅವನಿಗಿರ್ತಕ್ಕಂಥ ಆ ಗೋಲಿನ ಮೇಲೆ ಅವನು ಫೋಕಸ್ ಮಾಡುವುದಿಲ್ಲ ಎಂಬುದಾಗಿ. ಬರೀ ಸುಮ್ಮನೆ ತನ್ನ ಆಸೆ ಪಡುತ್ತಾನೆ, ಆಸೆ ಜೊತೆ ಅವನು ಅಭ್ಯಾಸ ಮಾಡುವುದಿಲ್ಲ, ಗೋಲ್ ವಿಷಯದಲ್ಲಿ ಮಹತ್ವ ಕೊಡುವುದಿಲ್ಲ. ಬರೀ ಆಸೆ ಇಟ್ಟುಕೊಳ್ಳುವುದರಿಂದ ನಾವು ಸಾಧಿಸಲು ಸಾಧ್ಯವಿಲ್ಲ. ಆದರೆ ನಾವು ನೋಡುವಾಗ ಪ್ರಾರಂಭಕ್ಕಿಂತಲೂ ಅಂತ್ಯ ಎಷ್ಟು ಶ್ರೇಷ್ಠ ಎಂಬುದಾಗಿ ಇಲ್ಲಿ ನೋಡುವಾಗ ಜೇಮ್ಸ್ ಕ್ಲಿಯರ್ ಅವರು ಹೇಳ್ತಾರೆ, ನಾವು ಇಟ್ಟುಕೊಂಡಿರ್ತಕ್ಕಂಥ ಗುರಿಯನ್ನ ನಾವು ಸಾಧಿಸಬೇಕಾದ್ರೆ ಆ ಗುರಿಯ ವಿಷಯದಲ್ಲಿ ನಾವು ನಮಗಿರ್ತಕ್ಕಂಥ ಫೋಕಸ್ ಅನ್ನ ಅದರ ಮೇಲೆ ಹಾಕಬೇಕೆಂಬುದಾಗಿ. ಇಲ್ಲಿ ನೋಡ್ತೇವೆ, ನಮಗೆ ಒಂದು
ಮುಂಜಾನೆ ವಾಕಿಂಗ್ ಹೋಗ್ಬೇಕಂದ್ರೆ ನಾವು ಮೈಂಡ್ ಸೆಟ್‌ನಲ್ಲಿ ಈ ಪ್ರಕಾರವಾಗಿ ಅಂದ್ಕೊಳ್ಳುತ್ತೇವೆ. ಮುಂಜಾನೆ ವಾಕಿಂಗ್ ಹೋಗುವುದರಿಂದ ಮೂಲಕವಾಗಿ ನಮಗೆ ಏನೇನು ಲಾಭಗಳಿವೆ ಎಂಬುದಾಗಿ ನಾವು ಒಂದು ಲಿಸ್ಟನ್ನು ಮಾಡಿ ಅದರ ಮೇಲೆ ಫೋಕಸ್ ಮಾಡಬೇಕಾಗಿದೆ. ನಾವು ಜಿಮ್ಮಿಗೆ ಹೋಗೋದ್ರಿಂದ ಬರೀ ಜಿಮ್ಮಿಗೆ ಹೋಗುತ್ತಿದ್ದೇನೆ ಅಂತಕ್ಕಂಥ ಭ್ರಮೆ ಇಲ್ಲದೆ, ನಾವು ಜಿಮ್ಮಿಗೆ ಹೋಗುವಾಗ ಅಲ್ಲಿರ್ತಕ್ಕಂಥ ಬರ್ತಕ್ಕಂಥ ಎಲ್ಲ ಸಹಪಾಠಿಗಳ ಜೊತೆ ಮಾತಾಡುವಿಕೆ, ಚಾಟಿಂಗು, ಕೂಡುದು, ಬೆರೆತುಕೊಳ್ಳೋದು, ಮಾತಾಡೋದು ಇದು ಸಹ ಅದು ನಮಗೆ ಸಿಗುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಇಲ್ಲಿ ನೋಡುವಾಗ ನಿಮ್ಮ ಕನಸಿನ ವ್ಯಕ್ತಿಯ ಫೋಟೋಗಳನ್ನು ತೆಗೆದುಕೊಂಡು ಅದನ್ನ ಹಿಂದಿನ ರಾತ್ರಿಯಲ್ಲೇ ಜಿಮ್ಮಿಗೆ ಹೋಗಲು ಬೇಕಾಗಿರ್ತಕ್ಕಂಥ ವಸ್ತುಗಳು ಕಣ್ಣಿಗೆ ಕಾಣುವಂತೆ ಇಟ್ಟುಕೊಳ್ಳಬೇಕು ಎಂಬುದಾಗಿ. ಒಬ್ಬ ವಿದ್ಯಾರ್ಥಿ ಓದಬೇಕಂದ್ರೆ ಅವನು ಓದುವ ವಿಷಯದಲ್ಲಿ ಅವನು ತೆಗೆದುಕೊಳ್ತಕ್ಕಂಥ ಒಂದು ಪುಸ್ತಕವು ಅವನ ಕಣ್ಣಿಗೆ ಕಾಣುವಂತೆ ತನ್ನ ಪುಸ್ತಕದ ಮೇಜಿನ ಮೇಲೆ ತನ್ನ ಪುಸ್ತಕವನ್ನು ಇಟ್ಟುಕೊಳ್ಳಬೇಕಾಗಿದೆ. ಕಣ್ಣಿಗೆ ಕಾಣುವಂತೆ, ಕೈಗೆ ನಿಲುಕುವಂತೆ ಪುಸ್ತಕವನ್ನು ತಾನು ಇಟ್ಟುಕೊಂಡು ಅದನ್ನು ಓದಲು ಮನಸ್ಸು ಮಾಡಬೇಕಾಗಿದೆ. ಎರಡನೇದಾಗಿ ನೋಡುವಾಗ ವಾಂಟಿಂಗ್ ಅಂತಂದ್ರೆ ಬೇಕಾಗಿರ್ತಕ್ಕಂಥ ವಾತಾವರಣ. ಇಲ್ಲಿ ನೋಡುವಾಗ ಒಬ್ಬ ಮನುಷ್ಯನು ತನ್ನ ಗುರಿಯನ್ನು ಸಾಧಿಸಲು ತಾನು ಆ ಗುರಿಯ ಮೇಲೆ ಫೋಕಸ್ ಮಾಡೋದ್ರ ಮೂಲಕವಾಗಿ ತನ್ನದೇ ಆದ ಒಂದು ವಾತಾವರಣವನ್ನ ತಾನು ನಿರ್ಮಿಸಿಕೊಳ್ಳಬೇಕಾಗಿದೆ. ಒಂದು ಜಯ ಗಳಿಸಬೇಕಾದರೆ ಬೇಕಾದುದನ್ನ, ಬೇಡವಾದದನ್ನ ಎಷ್ಟೋ ಅಂಶಗಳು ನಮ್ಮಲ್ಲಿರ್ತವೆ. ನಾವು ಅದಕ್ಕೆ ಡೆಡಿಕೇಟ್ ಮಾಡೋದ್ರ ಮೂಲಕವಾಗಿ ಇದು ಮಾಡ್ತೇನೆ, ಇದೊಂದು ನನ್ನ ಜೀವಿತಗಿರ್ತಕ್ಕಂಥ ಒಂದು ಪರಿಶ್ರಮ ಎಂದು ತಿಳಿದುಕೊಂಡು ಅದಕ್ಕೆ ನಾವು ಎಫರ್ಟ್ ಅನ್ನು ಹಾಕುವುದಾದ್ರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ನಾವು ಕ್ರಿಯೇಟ್ ಮಾಡೋದ್ರ ಮೂಲಕವಾಗಿ ನಾವು ಅಂದುಕೊಂಡಿರ್ತಕ್ಕಂಥ ಗುರಿಯನ್ನು ನಾವು ಸಾಧಿಸಬಹುದಾಗಿದೆ. ಇಲ್ಲಿ ನೋಡುವಾಗ ಪ್ರತಿದಿನ ನೀವು 1% ಬದಲು ಆಗುವುದಾದರೆ 1 ವರ್ಷದಲ್ಲಿ ನೀವು 38% ಬದಲಾಗುತ್ತೀರಿ ಎಂಬುದಾಗಿ. ಒಬ್ಬ ಮನುಷ್ಯನು ತನಗಿರ್ತಕ್ಕಂಥ ಕೆಟ್ಟ ಗುಣಗಳು ಮತ್ತು ಒಳ್ಳೆ ಗುಣಗಳು, ತನ್ನ ಕೆಟ್ಟ ಗುಣವನ್ನು ಬಿಡಲು ಇಲ್ಲಿ ಅವನು ಅಭ್ಯಾಸ ಮಾಡುವುದಾದ್ರೆ, ಅವನು 1% ಬಿಡಲು ಮನಸ್ಸು ಮಾಡಿದರೆ ಅದೇ ಒಂದು ಮನಸ್ಸು 1 ವರ್ಷದಲ್ಲಿ 38% ಬದಲಾಗುತ್ತೀರಿ ಎಂಬುದಾಗಿ ಜೇಮ್ಸ್ ಕ್ಲಿಯರ್ ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಮನುಷ್ಯನ ಅಭ್ಯಾಸಗಳೇ ಅವನನ್ನು ಒಂದು ಮಹಾನ್ ವ್ಯಕ್ತಿಯಾಗಿ, ಉತ್ತಮ ವ್ಯಕ್ತಿಯಾಗಿ ಕೆಲಸ ಮಾಡುತ್ತದೆ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ನೋಡುವಾಗ ಎರಡನೇದಾಗಿ ಡೂಯಿಂಗ್, ಮಾಡುವಿಕೆ, ನಮಗಿರ್ತಕ್ಕಂಥ ಒಂದು ಗುರಿಯ ಮೇಲೆ ನಾವು ಫೋಕಸ್ ಅನ್ನ ಮಾಡುವುದು ಎಂಬುದಾಗಿ. ಇಲ್ಲಿ ನೋಡುವಾಗ ನಾವು ಇಟ್ಟುಕೊಂಡಿರ್ತಕ್ಕಂಥ ಗುರಿ, ಅದರ ಬೆಳವಣಿಗೆ, ಅದರ ಒಂದು ಮಹತ್ವ, ನಾವು ಅದರ ಮೇಲೆ ಫೋಕಸ್ ಮಾಡೋದ್ರ ಮೂಲಕವಾಗಿ ನಾವು ಅದನ್ನ ಅಚೀವ್ ಮಾಡಬಹುದು. ನಮ್ಮ ಮೈಂಡ್ಸೆಟ್ನಲ್ಲಿ ನಮಗಿರ್ತಕ್ಕಂಥ ಗುರಿಯ ಬಗ್ಗೆ ನಾವು ಇಂದು ಆಲೋಚಿಸಬೇಕಾಗಿರ್ತಕ್ಕಂಥದ್ದಾಗಿದೆ. ಮೈಂಡ್ಸೆಟ್ ಅನ್ನ ನಾವು ಫೋಕಸ್ ಅನ್ನ ಗುರಿಯ ಮೇಲೆ ಹಾಕೋದಾದರೆ ನಾವು ಮಾಡಬೇಕು.
ನಾವು ಮಾಡೋದ್ರ ಮೂಲಕ ಅಚೀವ್ ಮಾಡತಕ್ಕಂಥ ಒಂದು ಗುಣವನ್ನು ನಮ್ಮ ಜೀವಿತದಲ್ಲಿ ಬೆಳೆಸ್ಕೊಳ್ಬೇಕೆಂಬುದಾಗಿ. ಒಳ್ಳೆಯದು ಮತ್ತು ಕೆಟ್ಟದು ಎರಡು ನಮ್ಮ ಜೀವಿತದಲ್ಲಿ ಒಂದಕ್ಕೊಂದು ವಿರುದ್ಧವಾಗಿ ಹೋರಾಡುತ್ತಿರುವಾಗ ನಾವು ತೆಗೆದುಕೊಳ್ಳತಕ್ಕಂಥ ನಿರ್ಧಾರದ ಮೇಲೆ, ನಾವು ಮಾಡತಕ್ಕಂಥ ಒಂದು ಮಹತ್ವದ ಒಂದು ಸಾಧನೆ ಮೇಲೆ ಅದು ನಿಂತಿರುತ್ತದೆ ಎಂಬುದಾಗಿ ಜೇಮ್ಸ್ ಕ್ಲಿಯರ್ ಅವರು ಹೇಳುತ್ತಾರೆ. ಇಲ್ಲಿ ನೋಡುವಾಗ ಯಾವುದೇ ವ್ಯಕ್ತಿಯು ಒಂದೇ ದಿನದಲ್ಲಿ ಯಶಸ್ವಿ ಆಗಲಾರ. ಅದು ಅವನು ಆದರೂ ಅದು ಕ್ಷಣಿಕ. ಒಳ್ಳೆಯ ಹವ್ಯಾಸಗಳು ಬೆಳೆಸಿಕೊಳ್ಳುವುದು ಬಹು ಮಹತ್ವದಾಗಿದೆ ಎಂಬುದಾಗಿ. ಹೌದು, ನಾವು ದೊಡ್ಡದಾದ ಗುರಿ ತೆಗೆದುಕೊಳ್ಳುತ್ತೇವೆ, ಆದರೆ ಆ ಗುರಿಯ ವಿಷಯದಲ್ಲಿ ನಾವು ಕಾರ್ಯ ಪ್ರಾರಂಭಿಸಲು ಮಾಡುವುದಿಲ್ಲ. ಇಲ್ಲಿ ನೋಡುವಾಗ ಮೊದಲನೇ ಸ್ಟೆಪ್ ನಾವು ನಿಧಾನವಾಗಿ ತೆಗೆದುಕೊಂಡು ಆ ಗುರಿಯ ವಿಷಯದಲ್ಲಿ ನಾವು ಸಾಧಿಸುತ್ತಾ ಹೋದಾಗ ಆ ಗುರಿಯನ್ನ ಅಭ್ಯಾಸದಿಂದ ಹವ್ಯಾಸಗಳಾಗಿ ಮಾರ್ಪಡ್ತವೆ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ನೋಡುವಾಗ ನಾವು ಇಟ್ಟುಕೊಂಡಿರ್ತಕ್ಕಂಥ ಗುರಿಯ ಮೇಲೆ ನಾವು ಫೋಕಸ್ ಮಾಡಬೇಕೆಂಬುದಾಗಿ. ನಾಲ್ಕನೇದಾಗಿ ರಿವಾರ್ಡ್, ತೃಪ್ತಿ ಎಂಬುದಾಗಿ. ಇಲ್ಲಿ ನೋಡುವಾಗ ಒಬ್ಬ ಶಿಲ್ಪಿಯು ತಾನು ಶಿಲ್ಪಕಾರನಾಗಿದ್ದು ಒಂದು ಶಿಲ್ಪಿಯನ್ನ ಮಾಡುವಾಗ ತನ್ನ ಉಳಿಯಿಂದ ತನ್ನ ವಿಗ್ರಹವನ್ನು ಮಾಡುತ್ತಿರುವಾಗ 100 ಪೆಟ್ಟು ಹೊಡೆದರೂ ಸಹ ಒಂದು ಸುಂದರವಾಗಿರ್ತಕ್ಕಂಥ ಮೂರ್ತಿಯನ್ನ ಮಾಡದೇ ಇರುತ್ತಿರುವಾಗ 101 ಪೆಟ್ಟು ಹೊಡೆದಾಗ ಅದು ಆವಾಗ ಒಂದು ಸುಂದರವಾದ ಮೂರ್ತಿಯಾಗಿ ರಚನೆಗೊಂಡಿತು ಎಂಬುದಾಗಿ. ಅದು 100 ಪೆಟ್ಟು ತಿನ್ನುವವರೆಗೂ ತಥಾಸ್ಥಿತಿಯಲ್ಲಿರ್ತಕ್ಕಂಥ ಅದನ್ನ 101 ಏಟನ್ನು ಹೊಡೆದಾಗ ಅದು ಒಂದು ಸುಂದರವಾದ ವಿಗ್ರಹವಾಯಿತು ಎಂಬುದಾಗಿ. ಇಲ್ಲಿ ನೋಡುವಾಗ ನಾವು ಪ್ರಯತ್ನ ಮಾಡಿ ಸೋಲಬಾರದು. ನಮ್ಮ ಅಭ್ಯಾಸಗಳು ನಮಗೆ ಸೋಲುವಿಕೆ ಕಡೆ ಕರೆದುಕೊಳ್ಳದೆ ಒಂದು ಯಶಸ್ವಿನ ಕಡೆ ಕರೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ. ಇಲ್ಲಿ ನೋಡುವಾಗ ಶಿಲ್ಪಿಯು ಆ ವಿಗ್ರಹವನ್ನು ಪ್ರತಿಯೊಂದು ಏಟಿನಿಂದ ರಚನೆ ಆಗುತ್ತದೆ, ಆದರೆ 101 ಏಟಿನಿಂದಿಲ್ಲ ಎಂಬುದಾಗಿ. ಹೌದು, ಒಬ್ಬ ಪುಸ್ತಕವು ಓದಿ ಮುಗಿಸಲು 1 ವಾರ ತೆಗೆದುಕೊಂಡು ಅವಸರದಿಂದ ಓದಿ ಮುಗಿಸಿದರೆ ಅದು ನಮಗೆ ಅರ್ಥ ಆಗಲಿಕ್ಕಿಲ್ಲ. ಆದರೆ ನಾವು ಓದ್ತಕ್ಕಂಥ ಪುಸ್ತಕದ ಮೇಲೆ ನಾವು ಫೋಕಸ್ ಮಾಡಿ ದಿನ ಒಂದು ಸಮಯ ನಿಗದಿ ಮಾಡಿ 1 ಗಂಟೆ ಅದನ್ನು ಕುರಿತು ಚೆನ್ನಾಗಿ ಓದುವುದಾದರೆ ಅದು ನಮ್ಮ ಒಂದು ಅಭ್ಯಾಸವನ್ನ ಒಳ್ಳೆಯ ಒಂದು ಹವ್ಯಾಸವಾಗಿ ನಮ್ಮ ಮನಸ್ಸಿಗೆ ಒಂದು ಖುಷಿಯನ್ನ ತಂದು ಕೊಡ್ತಕ್ಕಂಥದ್ದಾಗಿದೆ. ಇಲ್ಲಿ ನೋಡುವಾಗ ರಿವಾರ್ಡ್ ಅಂತಕ್ಕಂಥದ್ದು ಮನುಷ್ಯನು ಪಡುವ ಪ್ರಯತ್ನದ ಒಂದು ಪ್ರತಿಫಲವೇ ಒಂದು ರಿವಾರ್ಡ್ ಆಗಿರುತ್ತದೆ. ಈ ಒಂದು ಪುಸ್ತಕವು ಬಹಳ ಪ್ರಯೋಜನವಾಗಿದೆ. ಏನಾದರೂ ಸಾಧಿಸಲು, ಏನಾದರೂ ತನ್ನ ಜೀವಿತದಲ್ಲಿ ಅಚೀವ್ಮೆಂಟ್ ಮಾಡಬೇಕಂತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಈ ಪುಸ್ತಕವನ್ನು ಓದಲೇಬೇಕಾಗಿದೆ. ಈ ಪುಸ್ತಕವು ಬಹು ಪ್ರಯೋಜನವುಳ್ಳದಾಗಿದೆ. ಈ ಪುಸ್ತಕದಿಂದ ಕಲಿತಕ್ಕಂಥದ್ದು ಬಹಳಷ್ಟಿದೆ. ನಾನು ಕಲಿತಿರ್ತಕ್ಕಂಥದ್ದು ಸ್ವಲ್ಪ ಮಾತ್ರ. ಆದರೆ ಪುಸ್ತಕವು ತೆಗೆದುಕೊಂಡು ಕನ್ನಡದಲ್ಲಿ ನೀವು ಓದುವುದಾದರೆ ನಿಮ್ಮ ದಿನನಿತ್ಯದ ಒಂದು ಬದಲಾವಣೆಗಳು ನೀವೇ ಕಾಣಿಕೊಳ್ಳುತ್ತೀರಿ. ಈ ಪುಸ್ತಕವು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಪುಸ್ತಕವಾಗಿದೆ. ಈ ಪುಸ್ತಕನ ಒಂದು ಸಲ ಓದಿ ಈ ಪುಸ್ತಕದಿಂದ ಇರ್ತಕ್ಕಂಥ ಒಂದು ರಿಯಾಲಿಟಿಯನ್ನ, ಮೈಂಡ್ ಸೆಟ್ ಅನ್ನ ನೀವು ಮಾಡಿಕೊಂಡು ನೀವು ಅಂದುಕೊಂಡಿರ್ತಕ್ಕಂಥ ಗುರಿಯನ್ನ ಸಾಧಿಸಬಹುದಾಗಿದೆ. ಈ ಒಂದು ವಿಡಿಯೋವನ್ನ ನೀವು ಇಷ್ಟವಾದರೆ ಈ ವಿಡಿಯೋವನ್ನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗ್ರಿ,
ಈ ವಿಡಿಯೋವನ್ನು ಶೇರ್ ಮಾಡಿ, ಈ ವಿಡಿಯೋವನ್ನು ನೀವು ಸಪೋರ್ಟ್ ಮಾಡಿ ಅನ್ನುತ್ತಾ ಈ ಒಂದು ಕನ್ನಡ ಒಂದು ಬುಕ್ ಸಮರಿಯನ್ನು, ಈ ಪುಸ್ತಕವು ಕನ್ನಡದಲ್ಲಿ ಲಭ್ಯವಿದೆ, ಇದನ್ನು ತೆಗೆದುಕೊಂಡು ಓದಿ. ಈ ವಿಡಿಯೋಯಿಂದ ನಿಮಗೆ ಪ್ರಯೋಜನವಾದರೆ ಇದನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ಕನ್ನಡ ಬುಕ್ ಸಮರಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.